ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? 2026ನೇ ಸಾಲಿನಲ್ಲಿ ಮೆಡಿಕಲ್ ಫೀಲ್ಡ್ ಮತ್ತು ನರ್ಸಿಂಗ್ ಫೀಲ್ಡ್ ಅನ್ನ ಬಿಟ್ಟು ಮತ್ತೆ ಬೇರೆ ಏನಾದರೂ ಕೋರ್ಸ್ಗಳನ್ನ ಮಾಡಬೇಕು ಅಂತ ಇಷ್ಟಪಟ್ಟಲ್ಲಿ ಈ ವಿಡಿಯೋ ಸ್ವಲ್ಪ ಉದ್ದ ಆಗ್ತತ್ರಿ, ಲಾಂಗ್ ಆಗ್ತತಿ. ಅದು ಸ್ವಲ್ಪ ಮಾಹಿತಿನ ನಿಮಗೆ ಒದಗಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಈ ಮೆಡಿಕಲ್ ಕೋರ್ಸ್ ಮತ್ತು ನರ್ಸಿಂಗ್ ಕೋರ್ಸ್ ಎರಡ ಅಲ್ರಿ, ಇದನ್ನ ಬಿಟ್ಟು ಮೆಡಿಕಲ್ ಟೆಕ್ನಾಲಜಿ ಕೋರ್ಸ್ ಕೂಡ ಅಂತದವ್ರಿ ನಮ್ಮಲ್ಲಿ. ಅಂದ್ರೆ ಮೆಡಿಕಲ್ ಫೀಲ್ಡ್ ಒಳಗಡೆ ಟೆಕ್ನಾಲಜಿ ಯೂಸ್ ಆಗ್ತಾ ಇದಾವು, ಅದಕ್ಕೆ ಬಹಳಷ್ಟು ಕೋರ್ಸ್ಗಳು ಅದಾವ್ರಿ. ಅದರಾಗ ಈಗ ಬರಬರ್ತಾ ಫುಲ್ ಡಿಮಾಂಡ್ ಅಲ್ಲಿ ಇರುವಂತ ಕೋರ್ಸ್ ಆಗ್ತಾ ಇದೆ ರೀ. ಅದು ಯಾವ್ದಂದ್ರೆ ಕಾರ್ಡಿಯಕ್ ಕೇರ್ ಟೆಕ್ನಾಲಜಿ. ಹೌದ್ರಿ, ಕಾರ್ಡಿಯಕ್ ಕೇರ್ ಟೆಕ್ನಾಲಜಿ ನೌ ಡೇಸ್ ಆಗಿರ್ಬೋದು, ಫ್ಯೂಚರ್ ಒಳಗಡೆ ಇನ್ನೊಂದು 5-6 ವರ್ಷ ಒಳಗಡೆ ಬಹಳಷ್ಟು ಡಿಮಾಂಡ್ ಒಳಗಡೆ ಬರುವಂತ ಟೆಕ್ನಾಲಜಿ ಕೋರ್ಸ್. ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ ಒಳಗಡೆ ಇರುವಂತ ಮತ್ತು ಈಗ ಸೂಪರ್ ಫಾಸ್ಟ್ ಆಗಿ ಲೀಡಿಂಗ್ ಅಲ್ಲಿ ಹೋಗ್ತಾ ಇರುವಂತ ಕೋರ್ಸ್ ಅಂತಂದ್ರಿ ಅದು ನಮ್ಮ ಕಾರ್ಡಿಯಕ್ ಕೇರ್ ಟೆಕ್ನಾಲಜಿ ಕೋರ್ಸ್ ರೀ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕಾರ್ಡಿಯಕ್ ಕೇರ್ ಟೆಕ್ನಾಲಜಿ ಅದರ ಡ್ಯೂರೇಷನ್ ಎಷ್ಟಿರ್ತೈತ್ರಿ, ಅದಕ್ಕೆ ಎಲಿಜಿಬಿಲಿಟಿ ಏನಿದೆ, ಆಮೇಲೆ ಅದ್ರದ್ದು ಫೀಸ್ ಎಷ್ಟಿರ್ತೈತಿ, ಅದನ್ನ ನಾವು ಸೀಟ್ ಗೌರ್ಮೆಂಟ್ ಸೀಟ್ ಹೆಂಗೆ ಪಡ್ಕೋಬೇಕು, ಆಮೇಲೆ ಡ್ಯೂರೇಷನ್ ಆಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು, ಯಾವ ಜಾಬ್ಗಳು ನಮಗೆ ಸಿಗ್ತಾವು, ಹೈಯರ್ ಎಜುಕೇಶನ್ ಎಲ್ಲ ಇರ್ತತಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ರೀ. ಚಾನಲ್ ವಿಡಿಯೋನು ನೀವು ಇಷ್ಟ ಆಗಿದ್ರ, ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಒಂದು ಲೈಕ್ ಕೂಡ ಮಾಡೋದನ್ನ ಮರಿಬೇಡ್ರಿ. ಈ ಕಂಪ್ಲೀಟ್ ವಿಡಿಯೋ ನೋಡಿದ ಮ್ಯಾಗ ಇಷ್ಟ ಆಗಿದ್ರೆ ಅಷ್ಟೇ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡ್ರಿಪ್ಪ. ಓಕೆ ರೀ, ನೋಡ್ರಿ, ಈ ಕಾರ್ಡಿಯಕ್ ಕೇರ್ ಟೆಕ್ನಾಲಜಿ ಅನ್ನೋದ್ರಿ ಒಂದು ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನ್ ಆಗಿ ಬರುವಂತ ಒಂದು ಮೋಸ್ಟ್ ಪಾಪ್ಯುಲರ್ ಆಗ್ತಿರುವಂತ ಕೋರ್ಸ್ ರೀ ಸದ್ಯನ ದಿನಗಳಲ್ಲಿ. ಯಾಕಂತಂದ್ರಿ ಈಗ ನವಡೇಸ್ ಏನಾಗೈತೆ ನಿಮಗೂ ಗೊತ್ತೈತ್ರಿ, ಹಾರ್ಟಿಗೆ ಸಂಬಂಧಿಸಿದಂತ ರೋಗಗಳು ಭಾಳ ಬರಾಕುಂತಾವ್ರಿ. ನಮ್ಮ ಹಾರ್ಟ್ ಚೆನ್ನಾಗಿದ್ದು ಬಿಟ್ರ ನಮ್ಮ ದೇಹ ಎಲ್ಲ ಚೆನ್ನಾಗಿದ್ದಂಗ ಹಂಗ. ಯಾಕಂದ್ರೆ ಈಗ ನೋಡ್ರಿ, ಬಹಳಷ್ಟು ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಹಾರ್ಟ್ ಆಗಿ ಬಹಳಷ್ಟು ಇದಾಗ್ತಿರೋದು, ಇನ್ಸಿಡೆಂಟ್ ಆಗ್ತಿರೋದು ಹಾರ್ಟ್ ಇಂದ ರೀ. ಹಿಂಗಿರ್ಬೇಕಾದ್ರೆ ಈ ಕೋರ್ಸ್ ಮಾಡಿದವರು ಆ ಹಾರ್ಟ್ಗೆ ಸಂಬಂಧಿಸಿದಂತಹ ಕಂಡೀಷನ್ಗಳನ್ನ ಮಾನಿಟರ್ ಮಾಡಕ್ ಬೇಕಲ್ರಿ. ಒಬ್ಬರ ಡಾಕ್ಟರ್ ಎಲ್ಲದಕ್ಕೂ ಬರಂಗಿಲ್ಲ, ಅವ್ರಿ ನರ್ಸ್ಗಳು ಎಲ್ಲದಕ್ಕೂ ಬರಂಗಿಲ್ಲ. ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಬೇಕಲ್ಲ, ಆ ಇನ್ಸ್ಟ್ರೂಮೆಂಟ್ ಅನ್ನು ಓದಿರ್ಬೇಕಲ್ಲ. ಅವರ ಯಾರಪ್ಪ ಅಂದ್ರೆ ಕಾರ್ಡಿಯಕ್ ಕೇರ್ ಟೆಕ್ನಾಲಜಿ ಕೋರ್ಸ್ ಕಂಪ್ಲೀಟ್ ಅದಾವ್ರಿ. ನೋಡ್ರಿ, ಈ ಕಾರ್ಡಿಯಕ್ ಕೇರ್ ಟೆಕ್ನಾಲಜಿ ಕೋರ್ಸ್ ನೀವು ಮಾಡಬೇಕಂದ್ರೆ ಕರ್ನಾಟಕದಾಗ ನಿಮ್ದು PUC ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದು ನೀವು ಮಿನಿಮಮ್ 45% ತಗೊಂಡು ಪಾಸ್ ಆಗಿರ್ಬೇಕ್ರಿ. ಈ ಮಿನಿಮಮ್ 45% ತಗೊಂಡು ಪಾಸ್ ಆಗಿರ್ಬೇಕ್ರಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಪಾಸ್ ಆಗಿರ್ಬೇಕ್ರಿ. ಆಮೇಲೆ ರೀ ಪಾಸ್ ಆದ್ಮೇಲೆ ನೀವು ಯಾವುದೇ ತರದಂತ 2026ನೇ ಸಾಲಿನಲ್ಲಿ ಯಾವುದೇ ತರದಂತ ಎಕ್ಸಾಮ್ ಇಲ್ರಿ. ಮುಂದೆ ಫ್ಯೂಚರ್ನಾಗ ಇದಕ್ಕೆ ನೀಟ್ ಮಾಡ್ಬೋದು, CET ಮಾಡ್ಬೋದು, ಅದಕ್ಕೆ ಗೊತ್ತಿಲ್ರಿ. ಬಟ್ 26ನೇ ಸಾಲಿನ ಇಶ್ಯೂ ಒಳಗಡೆ ಅದಕ್ಕೆ ಯಾವುದೇ ತರಂತ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. KE ಮುಖಾಂತರ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸೈನ್ಸ್ ಪಾಸ್ ಆಗಿದ್ರೆ ನೀವು KE ಅಪ್ಲಿಕೇಶನ್ ಹಾಕಿ, KCET ಅಪ್ಲಿಕೇಶನ್ ಹಾಕಿ ಗೌರ್ಮೆಂಟ್ ಸೀಟ್, ಗೌರ್ಮೆಂಟ್ ಕಾಲೇಜಲ್ಲಿ ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಸೀಟ್ಗಳನ್ನ ಪಡ್ಕೋಬಹುದ್ರಿ. ಫೀಸ್ ಎಷ್ಟಿದೆ ಹೇಳ್ರಿ? ಮಿನಿಮಮ್ 20,000 ರೂಪಾಯಿ ಫೀಸ್ ಇದೆ ರೀ. 20,000 ಫೀಸ್ ಇರುತ್ತೆ ರೀ. ಗೌರ್ಮೆಂಟ್ ಫೀಸ್ 20,000 ರೂಪಾಯಿ ಫೀಸ್ ಇರ್ತೈತ್ರಿ. ಪ್ರೈವೇಟ್ ಕಾಲೇಜ್ ಫೀಸ್ ಅದು ಕಾಲೇಜಿಗೆ ಬಿಟ್ಟಿರೋಂಥ ವಿಷಯ ರೀ, ಮ್ಯಾನೇಜ್ಮೆಂಟ್ ಫೀಸ್ ಇರ್ತೈತ್ರಿ. ಬಟ್ ಮಿನಿಮಮ್ 20,000 ರೂಪಾಯಿ ಫೀಸಲ್ಲಿ ನೀವು ಪ್ರತಿ ವರ್ಷಕ್ಕೆ ಅಡ್ಮಿಷನ್ ಅನ್ನ ತಗೋಬಹುದು. 4 ವರ್ಷದ ಕೋರ್ಸ್ ಇರ್ತೈತ್ರಿ. ರಾಜೀವ್ ಗಾಂಧಿ ಅಂಡರಲ್ಲಿ ಇರುತ್ತೆ, ಯೂನಿವರ್ಸಿಟಿ ಅಂಡರಲ್ಲಿ ಕೋರ್ಸ್ ಐತ್ರಿ. 4 ವರ್ಷದ ಕೋರ್ಸ್ ರೀ. 4 ವರ್ಷ ಒಳಗಡೆ 3 ವರ್ಷ ನೀವು ಥಿಯರಿ ಓದ್ತೀರಿ, ಥಿಯರಿ ಪ್ರಾಕ್ಟಿಕಲ್, ಮತ್ತೆ 1 ವರ್ಷ ರೀ ನೀವು ಇಂಟರ್ನ್ಶಿಪ್ ಕೋರ್ಸ್ ಅನ್ನ ಮಾಡ್ಕೊಂತೀರಿ. ಇಂಟರ್ನ್ಶಿಪ್ ಮಾಡಿದ್ರೆ ಟೋಟಲ್ 4 ವರ್ಷ ಕೋರ್ಸ್ ರೀ. ಈ ಕೋರ್ಸ್ ಅವಧಿಯಲ್ಲಿ ನೀವು ಏನೇನು ಓದ್ತಿರಪ್ಪ ಅಂತಂದ್ರೆ ಈ ಹಾರ್ಟ್ ಬಗ್ಗೆ ಸ್ಟಡಿ ಮಾಡ್ಕೊಂತೀರಿ. ಹಾರ್ಟ್ ಅಂದ್ರೆ ಏನು, ಹಾರ್ಟ್ ಪ್ಯಾಥಾಲಜಿ, ಹಾರ್ಟ್ ಅನಾಟಮಿ ಫಿಸಿಯಾಲಜಿ, ಹಾರ್ಟ್ಗೆ ಸಂಬಂಧಿಸಿದಂತ ಅನಾಟಮಿ ಫಿಸಿಯಾಲಜಿ, ಪ್ಯಾಥಾಲಜಿ, ಬಯೋಕೆಮಿಸ್ಟ್ರಿ, ಫಾರ್ಮಾಕೊಲಜಿ, ಡ್ರಗ್ಸ್ ಬಗ್ಗೆ, ಸ್ಪೆಷಲಿ ಹಾರ್ಟ್ ಬಗ್ಗೆ ನೀವು ಯಾವ ರೀತಿಯಾದ ರೋಗಗಳು ಬರ್ತಾವ ಅನ್ನೋದನ್ನ ಡಿಟೇಲ್ಸ್ ಆಗಿ ಓದ್ತೀರಿ. ಅದನ್ನ ಹೆಂಗ್ ಮಾನಿಟರ್ ಮಾಡ್ಬೇಕು ಅನ್ನೋದು ಕೂಡ ಇದು ಇನ್ಸ್ಟ್ರೂಮೆಂಟ್ ರೀ. ಸ್ಪೆಷಲಿ ಈ ಇಕೋ ಮಷಿನ್, ECG ಮಷಿನ್ಸ್, ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂದ್ರೆ TMT ಮಷಿನ್ಸ್, ಇವೆಲ್ಲರ ಬಗ್ಗೆ ನೀವು ಡೀಪ್ ಆಗಿ ಸ್ಟಡಿ ಮಾಡ್ತೀರಿ. ICU ಇನ್ಸ್ಟ್ರೂಮೆಂಟ್ ಬಗ್ಗೆ ಸ್ಟಡಿ ಮಾಡ್ತೀರಿ. ಆಮೇಲೆ ರೀ ಈ ಕೋರ್ಸ್ ರೀ ಕಾಮನ್ ಆಗಿ ನೀವು ಕಂಪ್ಲೀಟ್ ಮಾಡ್ತೀರಿ 4 ವರ್ಷ ಆದ್ಮೇಲೆ. ಈಗ 4 ವರ್ಷ ಮೇಲೆ ಜಾಬ್ ಹುಡುಕ್ಬೇಕಲ್ರಿ, ಎಲ್ಲೆಲ್ಲಿ ಜಾಬ್ ಬರ್ತಾವ್ರಿ? ಹೌದ್ರಿ, ಎಲ್ಲೆಲ್ಲಿ ಜಾಬ್ ಬರ್ತಾವು? ಒಂದೇದ್ರಿ ಹಾಸ್ಪಿಟ್ಲ್ ಒಳಗಡೆ ಎಮರ್ಜೆನ್ಸಿ ರೀ. ಎಮರ್ಜೆನ್ಸಿ ಒಳಗಡೆ ನೀವು ಬೇಕ್ರಿ. ಯಾಕಂದ್ರೆ ಎಮರ್ಜೆನ್ಸಿ ಹೋದ್ಮೇಲೆ ಫಸ್ಟ್ ಚೆಕ್ ಮಾಡಿದ್ರೆ ಹಾರ್ಟ್ ರೀ. ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ನಾಗ ನೀವು ಬೇಕ್ರಿ. ICU ಒಳಗಡೆ ನೀವು ಬೇಕ್ರಿ. ಕ್ಯಾತ್ ಲ್ಯಾಬ್ನಾಗ ನೀವು ಬೇಕ್ರಿ. ಹೌದು, ಕ್ಯಾತ್ ಲ್ಯಾಬ್ ಅಂತಂದ್ರೆ ಏನ್ರಿ? ಹಾರ್ಟ್ ಆಪರೇಷನ್ ಮಾಡುವಂತ ಲ್ಯಾಬ್ ರೀ. ಹಾರ್ಟ್ ಒಳಗಡೆ ಆಪರೇಷನ್ ಮಾಡುವಂತ ಲ್ಯಾಬ್ ಕ್ಯಾತ್ ಲ್ಯಾಬ್ ಅಂತ ಕರಿತೀವ್ರಿ.
ಆಮೇಲೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಂತ ನೀವು ಬೇಕೇ ಬೇಕ್ರಿ ಮಾನಿಟರಿಂಗ್ ಮಾಡಲಿಕ್ಕೆ, ಹಾರ್ಟ್ ಮಾನಿಟರಿಂಗ್ ಮಾಡಲಿಕ್ಕೆ ಬೇಕು. ಆಮೇಲೆ ನೀವು ಇ ಸಿ ಸಿ ಮಷಿನ್ ಮುಂದೆ ಬೇಕು, ECG ಟೆಕ್ನಿಷಿಯನ್ ಆಗ್ತೀರಿ, TMT ಟೆಕ್ನಿಷಿಯನ್ ಆಗ್ತೀರಿ, ಇಕೋ ಟೆಕ್ನಿಷಿಯನ್ ಆಗ್ತೀರಿ, ICU ಟೆಕ್ನಿಷಿಯನ್, ICU ಇಕ್ವಿಪ್ಮೆಂಟ್ ಟೆಕ್ನಿಷಿಯನ್ ಆಗ್ತೀರಿ. ಹೌದ್ರಿ. ಆಮೇಲೆ ಇದ್ರಿ ಯಾವುದು ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಮುಖಾಂತರ ಹಾರ್ಟನ್ನು ರೆಗ್ಯುಲೇಟ್ ಮಾಡುವಂಥದ್ರಿ. ಹೌದ್ರಿ. ಇವೆಲ್ಲ ಜಾಬ್ಗಳನ್ನು ನಿಮ್ಗೆ ಕೊಡ್ತಾರೆ, ಇದರ ಬೇಸಿಸ್ ಮೇಲೆ ಜಾಬ್ ಕೊಡ್ತಾರೆ. ಉದಾಹರಣೆಗೆ ECG ಟೆಕ್ನಿಷಿಯನ್ ಅಂತ ಕೊಡ್ತಾರ್ರಿ, ಇಕೋ ಟೆಕ್ನಿಷಿಯನ್ ಕೊಡ್ತಾರ್ರಿ, ICU ಇಕ್ವಿಪ್ಮೆಂಟ್ ಟೆಕ್ನಿಷಿಯನ್ ರೀ, ಕ್ಯಾಥ್ಲ್ಯಾಬ್ ಟೆಕ್ನಿಷಿಯನ್, ಆಮೇಲೆ ನಿಮಗೆ ಎಮರ್ಜೆನ್ಸಿ ಟೆಕ್ನಿಷಿಯನ್ಸ್, ಈ ರೀತಿ ಜಾಬ್ಗಳು ನಿಮಗೆ ಸಿಕ್ಕಾಪಟ್ಟಿ ಸಿಗ್ತಾವ್ರಿ. ಹೌದ್ರಿ. ಈ ಜಾಬ್ಗಳು ಎಲ್ಲೆಲ್ಲಿ ಸಿಗ್ತಾವ್ರಿ ನೋಡ್ರಿ, ಗೌರ್ಮೆಂಟ್ ಅಂಡರ್ನ್ಯಾಗ ಆದ್ರೆ ಗೌರ್ಮೆಂಟ್ ಅಂಡರ್ನ್ಯಾಗ ಇರ್ತಾವ್ರಿ. ಆದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಂಡರ್ನ್ಯಾಗ ತುಂಬಾ ಕಡಿಮೆ ಇದಾವ್ರಿ. ಆದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಮ್ಮ ಕಿಮ್ಸ್ ಇರ್ಬೋದು, ಸ್ಪೆಷಲಿ ಜಯದೇವ್ ಹಾಸ್ಪಿಟಲ್ ರೀ. ನೋಡ್ರಿ, ಜಯದೇವ ಕಾರ್ಡಿಯೋವೆಸ್ಕ್ಯುಲರ್ ಅಂತ ದೊಡ್ಡ ಹಾಸ್ಪಿಟಲ್ ಇದೆ ರೀ. ಅಲ್ಲಂತಿ ನಿಮಗಂತಿ ತಗೊಳ್ಳೇಬೇಕು ಅಂತ ಹಾಸ್ಪಿಟಲ್ನಾಗ ರೀ. ಜಯದೇವ್ ಹಾಸ್ಪಿಟಲ್ ಸೆಂಟ್ರಲ್ ಗೌರ್ಮೆಂಟ್ ಸೆಮಿ ಗೌರ್ಮೆಂಟ್ ಹಾಸ್ಪಿಟಲ್ ರೀ ಅದು. ಅಂತಲ್ಲಂತೂ ತುಂಬಾ ಬೇಡಿಕೆ ಐತ್ರಿ. ಆಮೇಲೆ ಎಷ್ಟಪ್ಪ ಅಂತಂದ್ರೆ ನೆಕ್ಸ್ಟ್ ESI ಹಾಸ್ಪಿಟಲ್ನಾಗ ರೀ, ESI ಹಾಸ್ಪಿಟಲ್ನಾಗ ರೀ, ಆಮೇಲೆ ರೈಲ್ವೆ ಹಾಸ್ಪಿಟಲ್ನಾಗ ರೀ, ಅಲ್ಲೆಲ್ಲ ಈ ಕಾರ್ಡಿಯಕ್ ಟೆಕ್ನಾಲಜಿ ಅದರ ಟೆಕ್ನಿಷಿಯನ್ಸ್ ECG ಮೇಂಟೈನ್ ಮಾಡ್ಲಿಕ್ಕೆ ಬೇಕ್ರಿ ತಗೊಂತಾರ್ರಿ. ಜಾಸ್ತಿ ಡಿಮಾಂಡ್ ಇರೋದು ಪ್ರೈವೇಟ್ನಾಗ ರೀ. SDM ಹಾಸ್ಪಿಟಲ್ ನಮ್ಮ ಧಾರವಾಡ ರೀ, ಅಪೋಲೋ ಹಾಸ್ಪಿಟಲ್ ರೀ, ಹಾರ್ಟ್ ಹೃದಯಾಲಯ ಅಂತ ನಾರಾಯಣ ಹೃದಯಾಲಯ ಹೇಳಕ್ನ ಹೋಗ್ಬೇಡ್ರಿ, ಅಲ್ಲಂತಿ ಮೊದ್ಲು ನಿಮ್ಗೆ ಓಡಾಡಿ ತಗೊಂಡ್ಬಿಡ್ತಾರ ಜಾಬಿಗೆ ತಗೊಳ್ಳುವಂಥದ್ದು ರೀ ನಿಮ್ಗೆಲ್ಲರಿಗೂ. ಆಮೇಲೆ ಇದು ಜಾಬ್ ಮುಗಿದ ಮ್ಯಾಗ ನಾವು ಸ್ಯಾಲ್ರಿ ಎಷ್ಟು ಕೊಡ್ತಾರೆ, ಯಾಕಂದ್ರೆ ಎಲ್ಲರೂ ಸ್ಯಾಲ್ರಿ ಸಲುವಾಗಿ ಮಾಡಿದ್ರಿ. ಸ್ಯಾಲ್ರಿ ಎಷ್ಟು ಆಗ್ಬೋದ್ರಿ? ಸ್ಯಾಲ್ರಿ ನೋಡ್ರಿ, ಅಂದಾಜಾಗಿ ನಾನು ಹೇಳೋದಾದ್ರೆ ಈಗಿನ ಪರಿಸ್ಥಿತಿ 2016 ಸಾಲಿನ ಹೇಳೋದಾದ್ರೆ 18,000 ರೂಪಾಯಿದಿಂದ 30,000 ತನಕ ಕೊಡ್ತಾರೆ. ಹಾಸ್ಪಿಟಲ್ ಮೇಲೆ ಡಿಪೆಂಡ್ ರೀ. ಬೆಂಗಳೂರು ಸೈಡ್ ಹೋದ್ರಿಪ್ಪ ಅಂತಂದ್ರೆ ನಿಮ್ಗೆ 22-28 ತನಕ ಕೊಡ್ತಾರೆ ಸ್ಟಾರ್ಟಿಂಗಿಗೆ, ಕೋರ್ಸ್ ಮುಗಿದ ತಕ್ಷಣ. 1 ವರ್ಷ ಏನಾದರೂ ಕಂಪ್ಲೀಟ್ ಮಾಡಿರಪ್ಪ ಅಂತಂದ್ರೆ 30-35 ರೀ. ಸ್ವಲ್ಪ ನೀವು ಎಕ್ಸ್ಪೀರಿಯನ್ಸ್ ಆದಂಗೆ 40,000 ತನಕನೂ ಸ್ಯಾಲ್ರಿ ಕೊಡ್ತಾರೆ. 2 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತಪ್ಪ ಅಂದ್ರೆ 40,000 ರೂಪಾಯಿ ಸ್ಟಾರ್ಟಿಂಗ್ ಕೊಡ್ತಾರೆ. ಏನ್ ಜಾಸ್ತಿ ಕೆಲಸ ಇರೋಂಗಿಲ್ಲ, ಮಷಿನ್ ಮೇಂಟೈನ್ ಮಾಡ್ಕೊಂತಿರೋದು ಅಷ್ಟೇ. ಹೌದ್ರಿ. ಇದು ಸ್ಯಾಲ್ರಿ ಬಗ್ಗೆ ರೀ. ಮತ್ತೆ ಹೈಯರ್ ಎಜುಕೇಶನ್ ಬರ್ತೈತ್ರಿ. ನೋಡ್ರಿ, ಹೈಯರ್ ಎಜುಕೇಶನ್ ನೀವು MSc ಕಾರ್ಡಿಯಕ್ ಟೆಕ್ನಾಲಜಿ ಕೋರ್ಸ್ ಮಾಡ್ಕೋಬೋದ್ರಿ. ಹೌದ್ರಿ. ಕಾರ್ಡಿಯೋವೆಸ್ಕ್ಯುಲರ್, ಓಕೆ ರೀ, ಕಾರ್ಡಿಯೋವೆಸ್ಕ್ಯುಲರ್ ಟೆಕ್ನಾಲಜಿ, ಕಾರ್ಡಿಯಕ್ ಟೆಕ್ನಾಲಜಿ, ಈ ಎರಡರಲ್ಲಿ ನೀವು ಎಲ್ಲರೂ ಒಂದನ್ನು ಮಾಡ್ಕೋಬೋದ್ರಿ. ಎರಡು ಆಲ್ಮೋಸ್ಟ್ ಸೇಮ್ ವರ್ಕ್ ಅದಾವ್ರಿ. ಹೈಯರ್ ಎಜುಕೇಶನ್ MSc ಒಳಗಡೆ ಮಾಡ್ಕೊಳ್ಬಹುದ್ರಿ. MSc PhD ಕೂಡ ನೀವು ಮಾಡ್ಕೊಳ್ಬಹುದ್ರಿ. ಆದ್ರೆ ಇದ್ರಿ ಡಾಕ್ಟರ್ ಕೋರ್ಸ್ ಅಲ್ರಿ, ನೆನಪಿಟ್ಕೋರಿ. ಇದು ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನ್ ಬರುವಂತಹ AHS ಒಳಗಡೆ ಬರುವಂತಹ ಒಂದು ಸೂಪರ್ ಫಾಸ್ಟ್ ಅಲ್ಲಿ ಹೋಗ್ತಾ ಇರುವಂತಹ ಕೋರ್ಸ್ ರೀ. ಫ್ಯೂಚರ್ ಒಳಗಡೆ ಫುಲ್ ಡಿಮಾಂಡ್ ಇದೆ ರೀ. ಯಾವ್ದ್ರಿ? ನೆನಪಿಟ್ಕೋರಿ, ಈ ಕೋರ್ಸ್ ನೀವು ಮಾಡಿದ ಮ್ಯಾಗ ನೀವು ನೈಟ್ ಶಿಫ್ಟ್ ಮಾಡಕ್ಕೂ ರೆಡಿ ಇರ್ಬೇಕು. ನೆನಪಿಟ್ಕೋರಿ, ಯಾಕಂದ್ರೆ ನೈಟ್ ಶಿಫ್ಟ್ ಇರ್ತೈತ್ರಿ. ಹೌದ್ರಿ. ಆಮೇಲೆ ನೀವು ನೈಟ್ ಶಿಫ್ಟ್ ಮಾಡಕ್ ರೆಡಿ ಇರಬೇಕು. ಆಮೇಲೆ ಇದು ಪೇಷಂಟ್ ಓರಿಯೆಂಟೆಡ್ ಇರೋದ್ರಿ. ಪೇಷಂಟ್ ಇದ್ರೆ ನಿಮ್ ಕೆಲಸ ರೀ. ಹೌದ್ರಿ. ಹಾರ್ಟ್ ಪೇಷಂಟ್ ಇದ್ರೆ ನಿಮ್ ಕೆಲಸ ರೀ. ಬಟ್ ನೀವೇ ನೆನಪು ಒಂದ್ ಲೆಕ್ಕ ಹಾಕೋರಿ, ಹಾರ್ಟ್ ಪೇಷಂಟ್ ಎಲ್ಲಿಲ್ಲ ಈಗ. ಮುಂದಿನ ದಿನಗಳನ್ನಾಗಂತೂ ಹೆಚ್ಚಾಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ಫುಡ್ ಸಿಸ್ಟಮ್ ಸರಿ ಇಲ್ಲ. ಫುಡ್ ಸಿಸ್ಟಮ್ ಸರಿ ಇಲ್ಲಪ್ಪ ಅಂದ್ರೆ ಹಾರ್ಟ್ಗಿಂತ ರೋಗ ಬರ್ಲೇಬೇಕ, ಬರ್ಲೇಬೇಕ. ಇನ್ ಮ್ಯಾಗಿನ ಫ್ಯೂಚರ್ ಅಂತ ಹಾರ್ಟ್ ಪೇಷಂಟ್ ಹೇಳಕ್ ಹೋಗ್ಬೇಡ್ರಿ, ಕೇಳಕ್ ಹೋಗ್ಬೇಡ್ರಿ. ಎಷ್ಟು ಫುಡ್ ಸಿಸ್ಟಮ್ ಚೇಂಜ್ ಆಗೈತೆ ಅಂದ್ರೆ ಎಲ್ಲ ಹಾರ್ಟಿಗೆ ರೋಗ ಬರಂತಾವ. ನಿಂತಲ್ಲೇ ಸಹಾಯ ಕುಂತಾರ. ಅವಾಗ ನಿಮ್ದ ನೆನಪು ಬರ್ತದೆ ನಮಗ. ಅವಾಗ ಅದಕ್ಕೆ ಫ್ಯೂಚರ್ನ್ಯಾಗ ಇನ್ನೊಂದು 5 ವರ್ಷ ಒಳಗಡೆ ಫ್ಯೂಚರ್ನ್ಯಾಗ ಡಿಮಾಂಡ್ ಬರುವಂತ ಕೋರ್ಸ್ ಯಾವ್ದೈತಪ್ಪ ಅಂತಂದ್ರೆ ಕಾರ್ಡಿಯಕ್ ಟೆಕ್ನಾಲಜಿ. ಹೌದ್ರಿ. ಇದು ನನಗ್ ಗೊತ್ತಿರುವಂತಹ ಮಾಹಿತಿ ರೀ. ಆಮೇಲೆ ರೀ, ಈ ಕೋರ್ಸ್ ನೋಡಿ, ಇನ್ನೊಂದು ಮಾತು ಹೇಳೋದು ಬಿಟ್ಬಿಟ್ಟೆ ನಾನು. ಈ ಕೋರ್ಸ್ ಎದಕ್ ಮಾಡ್ದ ಎಂತಲ್ಲಿ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಪೇಷಂಟಿಗೆ ಮಾನಿಟರ್ ಮಾಡಕ್ರಿ. ಹೌದು. ಈಗ ಹಾರ್ಟ್ ಪೇಷಂಟ್ ಬಂದು ICU ಅಡ್ಮಿಟ್ ಆಗ್ಯಾನ, ನಾವು ಹಾರ್ಟ್ ಮಾನಿಟರ್ ಮಾಡ್ಬೇಕಲ್ರಿ, ತೆಗ್ರಿಗೆ ತಗೋಬೇಕಲ್ಲ ನಾವು. ಅವ್ನ್ ಏನಾಗಿತ್ತು ಅಂತ ನೋಡ್ಕೊಂತಿರ್ಬೇಕಲ್ಲ. ಹಾರ್ಟ್ ಚಲೋ ಇತ್ತು, ಕೆಟ್ಟತ್ತು, ಕೊಡ್ತತ್ತು, ಏನಾಗಿತ್ತು ಗೊತ್ತಾಗ್ಬೇಕಲ್ಲ. ನೀವ ಕಾರಣ ರೀ ಅದಕ್ಕೆ. ಚಲೋ ಆಗ್ಲಿಕ್ಕೆ ಕಾರಣ ನೀವರಿ, ಅದರ ಮಾನಿಟರ್ ಮಾಡೋರು ನೀವರಿ. ಹಿಂಗಾಗ್ರಿ ನೀವು ಬಹಳ ಇಂಪಾರ್ಟೆಂಟ್ ಆಗ್ತೀರಿ ಕಾರ್ಡಿಯಕ್ ಟೆಕ್ನಾಲಜಿ ಕೋರ್ಸ್ ಮಾಡಿದವರು. ಓಕೆ ರೀ. ಇದು ನನಗೆ ಗೊತ್ತಿರುವಂತ ಮಾಹಿತಿ ರೀ. ತಪ್ಪಾದ್ರ ಆಮೇಲೆ ಯಾರಾದ್ರೂ ದೀಡ್ ಪಂಡಿತರಿದ್ರ, ಹೌದ್ರಿ, ರೆಸ್ಪೆಕ್ಟ್ ಒಟ್ಟು ಒಂದು ನೀಟಾಗಿ ಕಾಮೆಂಟ್ ಹಾಕ್ರಿಪ್ಪ. ಹೌದ್ರಿ. ನಿಮ್ಗೆ ಮತ್ ಜಾಸ್ತಿ ಇದ್ರ, ಯಾಕಂದ್ರೆ ನಾನು ಇದು ಫಸ್ಟ್ ಟೈಮ್ ನಾನು 5,000ಕ್ಕಿಂತ ಹೆಚ್ಚು ವಿಡಿಯೋ ಮಾಡೀನಿ. ಅದ್ರ ಫಸ್ಟ್ ವಿಡಿಯೋ ರೀ ನಂದು ಕಾರ್ಡಿಯಕ್ ಟೆಕ್ನಾಲಜಿ ಬಗ್ಗೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಸಮಾಜ ಸಿಗೋರಿ, ಹೊಟ್ಟೆ ಹಾಕೋರಿ. ನಮಸ್ಕಾರ.